ಇವತ್ತು ಮನುಷ್ಯರು ಹಸಿವು ಅಂದ್ರೆ ಸಾಕು ಊಟ ಕೊಡೋಕೆ ಹಿಂದೆ ಮುಂದೆ ನೋಡೋರೆ ಹೆಚ್ಚು. ಅಂಥದ್ರಲ್ಲಿ ಇಲ್ಲೊಬ್ರು ಪ್ರಾಣಿ ಪಕ್ಷಿಗಳಿಗಾಗಿಯೇ ತಮ್ಮ ಜೀವನವನ್ನ ಮುಡಿಪಾಗಿಟ್ಟಿದ್ದಾರೆ. ಅವರ ಪ್ರತಿ ಬೆಳಗು ಆರಂಭವಾಗೋದು, ದಿನ ಮುಗಿಯೋದು ಪ್ರಾಣಿಗಳ ಜೊತೆಗೇನೆ. ಬನ್ನಿ ಆ ವಿಶೇಷ ವ್ಯಕ್ತಿಯನ್ನೊಮ್ಮೆ ನಾವು ಭೇಟಿಯಾಗೋಣ. ಇವತ್ತು ಮನುಷ್ಯ ಅಪಾಯದಲ್ಲಿ ಸಿಲುಕಿದ್ರೆ ಅವರ ರಕ್ಷಣೆಗೆ ಬರುವುದಕ್ಕೆ ಜನ ಹಿಂದೆ ಮುಂದೆ ನೋಡ್ತಾರೆ. ಅಂಥದ್ರಲ್ಲಿ ಪ್ರಾಣಿಗಳು ಪಕ್ಷಿಗಳು ಕಷ್ಟದಲ್ಲಿ ಇವೆ ಅಂದ್ರೆ ಅವುಗಳಿಗೆ ನೆರವಾಗುವವರು ಎಷ್ಟು ಮಂದಿ ಇರ್ತಾರೆ ನೀವೇ ಹೇಳಿ. ಅಂಥದ್ರಲ್ಲಿ ಮಂಗಳೂರಿನ ಮಹಿಳೆಯೊಬ್ಬರು ಪ್ರಾಣಿಗಳಿಗಾಗಿ ತಮ್ಮ ಬದುಕನ್ನ ಮುಡಿಪಾಗಿಟ್ಟಿದ್ದಾರೆ. ಅಂದ ಹಾಗೆ ಈ ಮಹಿಳೆಯ ಹೆಸರು ರಜನಿ ಶೆಟ್ಟಿ. ಮೂಲತಃ ಮಂಗಳೂರಿನ ಬಲ್ಲಾಳ್ಬಾಗ್ ನಿವಾಸಿ. ಪ್ರಾಣಿಗಳಿಗೆ ಏನೇ ಕಷ್ಟವಾದರೂ ಇವರು ಅಲ್ಲಿ ಸಹಾಯಕ್ಕೆ ಹಾಜರ್. ಅದರಲ್ಲಿ ಪ್ರತಿದಿನ ಅವರು 500ಕ್ಕೂ ಹೆಚ್ಚು ಬೀದಿ ನಾಯಿಗಳಿಗೆ ಅನ್ನ ಹಾಕ್ತಾ ಇದ್ದಾರೆ. ಅಲ್ಲದೆ ಎಲ್ಲೇ ಪ್ರಾಣಿಗಳು ಗಾಯಗೊಂಡಿದ್ದು ಕಂಡು ಬಂದ್ರೆ ಅವುಗಳಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಇನ್ನು ಮೊನ್ನೆ ಮಂಗಳೂರಿನ ಕೊಂಚಾಡಿ ದೇರೆಬೈಲ್ನಲ್ಲಿ ಬೆಕ್ಕೊಂದು ಬಾವಿಗೆ ಬಿದ್ದಿತ್ತು. ಕೂಡಲೇ ವಿಚಾರ ತಿಳಿದ ಪ್ರಾಣಿ ಪ್ರೇಮಿ ರಜನಿ ಶೆಟ್ಟಿ ಅವರು ಹಗ್ಗದ ಸಹಾಯದಿಂದ 30 ಅಡಿ ಆಳದ ಬಾವಿಗೆ ಇಳಿದಿದ್ದಾರೆ. ಅಲ್ಲದೆ ಬೆಕ್ಕನ್ನ ರಕ್ಷಣೆ ಮಾಡಿದ್ದಾರೆ. ಈ ಹಿಂದೆಯೂ ರಜನಿ ಶೆಟ್ಟಿ ಅವರು ಬಾವಿಗೆ ಬಿದ್ದ ಅನೇಕ ಪ್ರಾಣಿಗಳನ್ನ ಇದೇ ರೀತಿ ರಕ್ಷಣೆ ಮಾಡಿದ್ದಾರೆ. ಪ್ರಾಣಿಗಳ ಬಗ್ಗೆ ವಿಶೇಷ ಪ್ರೀತಿ ಹೊಂದಿರುವ ರಜನಿ ಶೆಟ್ಟಿ ಅವುಗಳಿಗಾಗಿ ಏನ್ ಬೇಕಾದ್ರೂ ಮಾಡೋದಕ್ಕೂ ರೆಡಿ ಇರುವ ರಜನಿ ಶೆಟ್ಟಿ ಅವುಗಳಿಗಾಗಿಯೇ ತಮ್ಮ ಬದುಕನ್ನ ಮೀಸಲಿಟ್ಟಿದ್ದಾರೆ. ಇನ್ನು ಇವರ ಪ್ರಾಣಿ ಪ್ರೀತಿಗೆ ಮರುಳಾಗಿರುವ ಅನೇಕರು ಇವರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಅದೆಲ್ಲವನ್ನ ಅವರು ಪ್ರಾಣಿಗಳಿಗಾಗಿಯೇ ಖರ್ಚು ಮಾಡ್ತಾರೆ. ಒಟ್ಟಿನಲ್ಲಿ ನಾನು ಬದುಕಿದ್ರೆ ಸಾಕು ಅನ್ನೋರ ಮಧ್ಯೆ ರಜನಿ ಶೆಟ್ಟಿ ಅವರು ಭಿನ್ನವಾಗಿ ನಿಲ್ತಾರೆ. ಅವರ ಈ ಪ್ರಾಣಿ ಪ್ರೀತಿ ಹಾಗೂ ತ್ಯಾಗ ಎಲ್ಲರಿಗೂ ಮಾದರಿ. ನ್ಯೂಸ್ ಡೆಸ್ಕ್, ಎಕ್ಸ್‌ಪ್ರೆಸ್ ಟಿವಿ.